ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಶ್ರವಣಪುತ್ರದ ಏಕಾದಶಿ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು, ಏಕಾದಶಿ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಪೂಜಾ ಸಮಯವೇನು, ಯಾವ ದಿನ ಪಾರಾಯಣೆಯನ್ನು ಮಾಡಬೇಕು ಹಾಗೂ ಈ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂಬ ಎಲ್ಲ ಮಾಹಿತಿಯನ್ನು ಶ್ರವಣಪುತ್ರದ ಏಕಾದಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಬಹಳ ಮಹತ್ವವಿದೆ. ಪ್ರತಿ ತಿಂಗಳು 2 ಏಕಾದಶಿಗಳಿದ್ದು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ. ಏಕಾದಶಿ ದಿನವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸ ವ್ರತವನ್ನು ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ. ಸ್ನೇಹಿತರೆ, 2026ರಲ್ಲಿ ಆಗಸ್ಟ್ 23ನೇ ತಾರೀಕಿನಂದು ಭಾನುವಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿಯು ಪವಿತ್ರೋಪಾನ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತದೆ. ಈ ಪವಿತ್ರ ದಿನ ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ಸಮರ್ಪಿತವಾಗಿದ್ದು, ಈ ದಿನ ವಿಶೇಷವಾಗಿ ಸಂತಾನ ಭಾಗ್ಯಕ್ಕಾಗಿ ಭಕ್ತರು ಈ ವ್ರತವನ್ನು ಆಚರಣೆ ಮಾಡುತ್ತೇವೆ. ಏಕಾದಶಿ ತಿಥಿ ಆರಂಭವಾಗುವುದು ಆಗಸ್ಟ್ 22ನೇ ತಾರೀಕು 2026ರಂದು ಮಧ್ಯಾಹ್ನ 1:30 ಆರಂಭವಾಗುತ್ತದೆ. ಏಕಾದಶಿ ತಿಥಿಯು ಮುಕ್ತಾಯಗೊಳ್ಳುವುದು ಆಗಸ್ಟ್ 23ನೇ ತಾರೀಕು 2026ರಂದು ಮಧ್ಯಾಹ್ನ 3:48 ಮುಕ್ತಾಯಗೊಳ್ಳುತ್ತದೆ. ಉಪವಾಸ ಆಚರಣೆ ಹಾಗೂ ವ್ರತವನ್ನು ಆಚರಣೆ ಮಾಡುವಂಥದ್ದು ಆಗಸ್ಟ್ 23ನೇ ತಾರೀಕು 2026 ಭಾನುವಾರದಂದು ಶ್ರವಣಪುತ್ರದ ಏಕಾದಶಿಯನ್ನು ಆಚರಣೆ ಮಾಡುತ್ತೇವೆ. ಪಾರಾಯಣ ಸಮಯವೆಂದರೆ ಆಗಸ್ಟ್ 24ನೇ ತಾರೀಕು 2026ರಂದು ದ್ವಾದಶಿ ತಿಥಿಯೊಳಗೆ ಪಾರಾಯಣೆಯನ್ನು ಮಾಡುತ್ತೇವೆ. ಸಮಯವೆಂದರೆ ಮಧ್ಯಾಹ್ನ 3:49ದಿಂದ ಸಂಜೆ 5:51 ಕಾಲಾವಕಾಶವಿರುತ್ತದೆ. ಶ್ರಾವಣಪುತ್ರದ ಏಕಾದಶಿಯ ಮಹತ್ವ ಮತ್ತು ಆಚರಣೆ ಎಂದರೆ ಮಹಾವಿಷ್ಣುವಿನ ಆರಾಧನೆ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಭಕ್ತಿಭಾವದಿಂದ ಪೂಜೆ ಮಾಡುತ್ತೇವೆ. ಸಂತಾನ ಪ್ರಾಪ್ತಿ. ಭವಿಷ್ಯ ಪುರಾಣದ ಪ್ರಕಾರ ಮಕ್ಕಳಿಲ್ಲದ ದಂಪತಿಗಳು ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಉಪವಾಸದ ನಿಯಮ. ಈ ದಿನ ಸಂಪೂರ್ಣ ಉಪವಾಸ ಅಥವಾ ಹಾಲು ಹಣ್ಣನ್ನು ಮಾತ್ರ ಸೇವಿಸಿ ಫಲಾಹಾರ ವ್ರತ ಮಾಡಬಹುದು. ಏಕಾದಶಿಯ ದಿನ ಅನ್ನದಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಪಾಪಕ್ಷಯ. ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ. ಭವಿಷ್ಯ ಪುರಾಣದ ಪ್ರಕಾರ ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ. ಈ ಕಾಲವು ಶ್ರೀ ಮಹಾವಿಷ್ಣುವಿನ ವಿಶೇಷ ಆರಾಧನೆಗೆ ಅತ್ಯಂತ ಪುಣ್ಯಪ್ರದ ದಿನವಾಗಿದೆ. ಏಕಾದಶಿ ಪೂಜಾ ವಿಧಾನ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಶುಚಿಗೊಳಿಸಿ ಸ್ನಾನವನ್ನು ಮಾಡಿಕೊಳ್ಳಬೇಕು. ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ವಿಷ್ಣುವಿನ ಪೂಜೆಗಾಗಿ ಪೀಠವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪೀಠದಲ್ಲಿ ರಂಗೋಲಿಯನ್ನು ಹಾಕಿ ಶುಚಿಗೊಳಿಸಬೇಕು. ಪೂಜೆಯ ಸ್ಥಳದಲ್ಲಿ ಕುಳಿತು ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಜಪಿಸುತ್ತಾ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸುವ ಸಂಕಲ್ಪ ವ್ರತವನ್ನು ಮಾಡಿಕೊಳ್ಳಬೇಕು. ತುಳಸಿ ಪೂಜೆ ಮಾಡುವ ವಿಧಾನ. ಭಗವಾನ್ ವಿಷ್ಣುವಿಗೆ ತುಳಸಿ ಎಲೆಗಳು ಅತ್ಯಂತ ಪ್ರಿಯ. ಮುಂಜಾನೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಪೂಜಿಸಿ ನಂತರವೇ ಪೂಜೆಗೆ ತುಳಸಿ ದಳಗಳನ್ನು ತೆಗೆಯಿರಿ. ಏಕಾದಶಿಯ ದಿನ ತುಳಸಿ ಎಲೆಗಳನ್ನು ಕೀಳಬಾರದು. ಇಂದಿನ ದಿನವೇ ಮುರಿದಿಟ್ಟುಕೊಂಡು ತುಳಸಿಯನ್ನು ಬಳಸಬೇಕು. ವಿಷ್ಣು ದೇವರ ಫೋಟೋ ಅಥವಾ ಮೂರ್ತಿಯ ಮುಂದೆ ದೀಪಗಳನ್ನು ಹಚ್ಚಬೇಕು. ಫೋಟೋಗೆ ಚಂದನ, ಹಳದಿ, ಹೂವು ಮತ್ತು ತುಳಸಿ ದಳಗಳನ್ನು ಅರ್ಪಿಸಬೇಕು. ವಿಷ್ಣು ದೇವರ ಫೋಟೋಗೆ ಅರಿಶಿನ, ಕುಂಕುಮ, ಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಣೆ ಮಾಡಬೇಕು. ಶ್ರೀ ವಿಷ್ಣು ಅಥವಾ ಶ್ರೀ ಕೃಷ್ಣ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಶುದ್ಧ ಗಂಗಾಜಲ ಅಭಿಷೇಕವನ್ನು ಮಾಡಬೇಕು. ಮಂತ್ರ ಜಪ. ದಿನವಿಡೀ ಈ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸಬೇಕು. ಹಾಗೂ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಮಂತ್ರಗಳನ್ನು ಪಠನೆ ಮಾಡುತ್ತಿರಬೇಕು. ನೈವೇದ್ಯಕ್ಕೆ ಹಣ್ಣುಗಳು, ಹಾಲು ಅಥವಾ ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಣೆ ಮಾಡಬೇಕು. ನಂತರ ದ್ವಾದಶಿ ದಿನದಂದು ಪಾರಣಿ ಸಮಯ ಪಾರಾಯಣವನ್ನು ಮುಕ್ತಾಯಗೊಳಿಸಬೇಕು. ಪುತ್ರದ ಏಕಾದಶಿಯ ವ್ರತಕತೆ.
ಭವಿಷ್ಯ ಪುರಾಣದ ಪ್ರಕಾರ ಹಿಂದೆ ಮಾಹಿಷ್ಮತಿ ಎಂಬ ನಗರದಲ್ಲಿ ಮಹಿಜೀತ ಎಂಬ ಧರ್ಮನಿಷ್ಠ ರಾಜನು ಆಳ್ವಿಕೆ ನಡೆಸುತ್ತಿದ್ದನು. ಅವನು ನ್ಯಾಯವಂತನಾಗಿದ್ದನು, ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಅವನಿಗೆ ಒಂದು ದೊಡ್ಡ ದುಃಖವಿತ್ತು. ಅದೇನೆಂದರೆ ಅವನಿಗೆ ಸಂತಾನ ಭಾಗ್ಯ ಇರಲಿಲ್ಲ. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ತನ್ನ ನಂತರ ರಾಜ್ಯವನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎಂಬ ಚಿಂತೆ ರಾಜನನ್ನು ಕಾಡತೊಡಗಿತು. ಆಗ ಒಂದು ದಿನ ರಾಜನು ತನ್ನ ರಾಜ್ಯದ ಪುರೋಹಿತರು ಮತ್ತು ಋಷಿಗಳು ಹಾಗೂ ಪ್ರಜೆಗಳ ಮುಂದೆ ತನ್ನ ದುಃಖವನ್ನು ಹೇಳಿಕೊಂಡನು. ಆಗ ಎಲ್ಲರೂ ಸೇರಿ ಮಹಾ ತಪಸ್ವಿಯಾದ ಲೋಮೇಶ ಮಹರ್ಷಿಗಳನ್ನು ಭೇಟಿಯಾಗಿ ಪರಿಹಾರ ಕೇಳಿದರು. ಲೋಮೇಶ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ರಾಜನ ಪೂರ್ವಜನ್ಮವನ್ನು ಕಂಡರು. ಅವರು ಹೇಳಿದರು, ಪೂರ್ವಜನ್ಮದಲ್ಲಿ ರಾಜನು ಒಬ್ಬ ವ್ಯಾಪಾರಿಯಾಗಿದ್ದನು. ಒಂದು ದಿನ ತೀವ್ರ ಬಾಯಾರಿಕೆಯಿಂದ ಬಳಲುತ್ತಿದ್ದಾಗ ಒಂದು ಕೆರೆಯ ಬಳಿ ನೀರು ಕುಡಿಯಲು ಹೋದನು. ಅದೇ ಸಮಯದಲ್ಲಿ ತನ್ನ ಕರುವಿನೊಂದಿಗೆ ನೀರು ಕುಡಿಯುತ್ತಿದ್ದ ಹಸುವನ್ನು ಓಡಿಸಿ ಮೊದಲು ತಾನೇ ನೀರು ಕುಡಿದನು. ಈ ಕ್ರೂರ ಕೃತ್ಯದ ಪಾಪದಿಂದ ಈ ಜನ್ಮದಲ್ಲಿ ಸಂತಾನವಿಲ್ಲದ ದುಃಖವನ್ನು ಅನುಭವಿಸುತ್ತಿದ್ದಾನೆ ರಾಜನು ಎಂದು ಹೇಳಿದರು. ಈ ಪಾಪಕ್ಕೆ ಪರಿಹಾರವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಲು ಮಹರ್ಷಿಗಳು ಸೂಚಿಸಿದರು. ರಾಜ ಮಹಿಜೀತ ಮತ್ತು ರಾಣಿ ತಮ್ಮ ರಾಜ್ಯದ ಪ್ರಜೆಗಳು ಎಲ್ಲರೂ ಭಕ್ತಿಯಿಂದ ಪುತ್ರದ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರು. ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿದರು. ವ್ರತದ ಪುಣ್ಯ ಫಲದಿಂದ ರಾಜನ ಪಾಪಗಳು ಕ್ಷಯಿಸಿ ನಂತರ ಅವರಿಗೆ ತೇಜಸ್ವಿ, ಗುಣವಂತ, ಸುಂದರವಂತನಾದ ಪುತ್ರ ಸಂತಾನ ಲಭಿಸಿತು. ಆದ್ದರಿಂದ ಈ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಪುತ್ರದ ಏಕಾದಶಿಯ ಕಥೆಯ ಸಂದೇಶವೆಂದರೆ, ಶ್ರೀ ಮಹಾವಿಷ್ಣುವಿನ ಮೇಲೆ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಟು ಪೂಜೆ ಮಾಡಿದರೆ ಈ ಏಕಾದಶಿ ದಿನದಂದು ಅಪಾರ ಫಲ ಲಭಿಸುತ್ತದೆ. ಅಷ್ಟೇ ಅಲ್ಲದೆ ಪುತ್ರದ ಏಕಾದಶಿ ವ್ರತಕ್ಕೆ ಅಪಾರ ಮಹಿಮೆ ಕೂಡ ಇದೆ. ಭಕ್ತರು ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರೆ ಪಾಪಕ್ಷಯ, ಸಂತಾನ ಭಾಗ್ಯ, ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ವಿಷ್ಣುವಿನ ಕೃಪೆ ಲಭಿಸುತ್ತದೆ. ದಯೆ, ಕರುಣೆ ಮತ್ತು ಎಲ್ಲ ಜೀವಿಗಳ ಮೇಲೆ ಪ್ರೀತಿಯಿಂದ ವರ್ತಿಸಬೇಕು ಎಂಬ ಸಂದೇಶವನ್ನು ಈ ಕಥೆ ಹೇಳುತ್ತದೆ. ಈ ದಿನ ಇವುಗಳನ್ನು ತಪ್ಪಿಸಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ತಾಮಸಿಕ ಆಹಾರಗಳು, ಸುಳ್ಳು, ಕೋಪ, ನಿಂದನೆಯನ್ನು ತಪ್ಪಿಸಿ ಅನಗತ್ಯ ವಾದ ವಿವಾದಗಳನ್ನು ಮಾಡಲೇಬೇಡಿ. ಅಕ್ಕಿಯನ್ನು ತಿನ್ನಬೇಡಿ, ಧಾನ್ಯ ಸೇವನೆ ಮಾಡಬೇಡಿ, ಕೋಪ, ಜಗಳ, ಅಸತ್ಯ ಮಾತುಗಳನ್ನು ಆಡಲೇಬೇಡಿ, ಅನವಶ್ಯಕ ವ್ಯಯವನ್ನು ತಪ್ಪಿಸಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಪುತ್ರದ ಏಕಾದಶಿ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆ ಮಾಡಬೇಕು, ಪುತ್ರದ ಏಕಾದಶಿಯ ಮಹತ್ವವೇನು, ಪುತ್ರದ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪುತ್ರದ ಏಕಾದಶಿಯ ಪೂಜಾ ವಿಧಾನವೇನು, ಈ ದಿನ ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ಪುತ್ರದ ಏಕಾದಶಿಯ ವ್ರತಕಥೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.